ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಅಣಬೂರು ಗ್ರಾಮದಲ್ಲಿನ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆಯ ಆಡಳಿತ ಮಂಡಳಿ ಕಾರ್ಯದರ್ಶಿ ಮನೋಹರ್ ರೆಡ್ಡಿ ಅವರ ಸರ್ವಾಧಿಕಾರತ್ವ ಧೋರಣೆ ಖಂಡಿಸಿ ಅಮಾನತುಗೊಂಡಿರುವ ಮುಖ್ಯ ಶಿಕ್ಷಕ ಕುಮಾರ ನಾಯಕರವರನ್ನು ಪುನಃ ಕರ್ತವ್ಯಕ್ಕೆ ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಶಾಲಾ ಸುಧಾರಣಾ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಕೆ ಚಂದ್ರಪ್ಪ, ಉಪಾಧ್ಯಕ್ಷ ಬಸವರಾಜ್, ಕಾರ್ಯದರ್ಶಿ ವೆಂಕಟೇಶ್, ಸದಸ್ಯರಾದ ರಂಗಸ್ವಾಮಿ, ರೂಪವತಿ, ಮಹಾಲಿಂಗಮ್ಮ, ನಾಗೇಂದ್ರಪ್ಪ, ರವಿಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಜಗಳೂರು ತಾಲೂಕು ವರದಿಗಾರರು ಮಂಜುನಾಥ್ ಮಾಳೆಹಳ್ಳಿ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಸರ್, ಈ ಹಿಂದೆ ಶ್ರೀ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆ ಆಡ್ಬೋದು. ಈ ಶಾಲೆಯಲ್ಲಿ ಹಿಂದೆ 2020 ತನಕ 19-20 ತನಕ ಎಲ್ಲ ಶಿಕ್ಷಕರಿದ್ದು ಎಲ್ಲ ಕ್ಲಾಸ್ ತುಂಬ ಚೆನ್ನಾಗಿ ನಡೀತಾ ಇತ್ತು. 2020ರಿಂದ ಒಬ್ಬೊಬ್ಬರೇ ವಯೋನಿವೃತ್ತರಾಗಿ ಶಿಕ್ಷಕರು ತೇರ್ಗಡೆ ಆಗಿರ್ತಾರೆ. ಅದಾದ ನಂತರ ಕಾರ್ಯದರ್ಶಿ ಅವರು ಕೆಲವೊಬ್ಬರು ಶಿಕ್ಷಕರನ್ನು ಹೊಸದಾಗಿ ತುಂಬಿಕೊಂಡು ನೇಮಕಾತಿರುವಂಥ ಶಾಲೆಗೆ ಬೇಕಾಗಿರೋ ಸಬ್ಜೆಕ್ಟ್ ಟೀಚರ್ನ ನೇಮಿಸ್ಕೊಂಡಿರ್ತಾರೆ. ಇದೇ ಥರ ನಡ್ಕೊಂಡು ಹೋಗ್ತಾರೆ. ಸುಮಾರು ಒಂದು 2023-24 ಇದು ಚೆನ್ನಾಗಿ ನಡ್ಕೊಂಡೇ ಬಂದಿತ್ತು ಸರ್ ಶಾಲೆ. ಅಲ್ಲಿಂದ ಈಚೆ ಬಂದ್ಬಿಟ್ಟು 2023-24ರಿಂದ ಈಚೆ ಸರ್ಕಾರದಿಂದ ಯಾವುದೇ ರೀತಿ ಹೊಸ ಹುದ್ದೆಗಳು ಬಂದಿರೋದಿಲ್ಲ. ಆ ಕಾರಣ ಇವರು ಗೆಸ್ಟ್ ಟೀಚರ್ ತಗೊಂಡು ಇದು ಮಾಡುವಾಗ ಕೆಲವೊಂದು ವಿಚಾರಗಳಲ್ಲಿ ಕಾರ್ಯದರ್ಶಿ ಮನೋಹರ್ ರೆಡ್ಡಿ ಅವರಿಗೂ ಮತ್ತು ಶಿಕ್ಷಕರಿಗೂ ಈ ಗೆಸ್ಟ್ ಟೀಚರ್ ವಿಚಾರದಲ್ಲಿ ಒಬ್ಬ ಹೊಸ ಶಿಕ್ಷಕ ಅಂತಂದು ಹಾಕಿರ್ತಾರೆ. ಅವ್ರ ಹೆಸರು ಗೌತಮ್ ರೆಡ್ಡಿ ಅಂತಂದು. ಆ ಗೌತಮ್ ರೆಡ್ಡಿ ಅನ್ನೋ ಹೊಸ ಶಿಕ್ಷಕ ಅಂತಂದು ಹಾಕಿದಾಗ ಅವರ ವಿಚಾರ ಸ್ವಲ್ಪ ನಮಗೆ ಗ್ರಾಮಕ್ಕೆ ಮತ್ತು ಮಕ್ಕಳಲ್ಲಿ ಮತ್ತು ಶಿಕ್ಷಕರ ಮಧ್ಯೆ ಸ್ವಲ್ಪ ಕೊರತೆ ಉಂಟಾಗಿರ್ತದೆ. ಅಂದರೆ ಕರೆಕ್ಟಾಗಿ ಅಸಭ್ಯ ವರ್ತನೆಯನ್ನು ಮಾಡೋದು ಅದರ. ಮತ್ತು ನಾವು SPC ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಹೊಸ ಕಮಿಟಿ ಮಾಡಿಬಿಟ್ಟು ಹಳೆ ಕಮಿಟಿ ಎಲ್ಲ ಹೋದ್ಮೇಲೆ ಹೊಸ ಎಲ್ಲ ಹಳೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಒಂದು ಹೊಸ ಕಮಿಟಿ ರಚನೆ ಮಾಡಿರ್ತೀವಿ. ಅದು ಕಾರ್ಯದರ್ಶಿ ಅವ್ರ ಗಮನಕ್ಕೂ ಮೌಖಿಕವಾಗಿ ಮತ್ತು ಒಂದು ಮೀಟಿಂಗ್ ಮಾಡಿ ಕೂಡ ಮಾಡಿರ್ತೀವಿ. ಅದೆಲ್ಲ ಮಾಡಿದ ಮೇಲೆ ಅವರು ಯಾರೋ ಗೌತಮ್ ರೆಡ್ಡಿ ಅನ್ನೋರನ್ನ ಬೇಡ, ಈ ಶಾಲೆಗೆ ನೀವು ಬೇರೆ ಎಲ್ಲರೂ ನಿಮ್ಮದೇ ಆದ ಇನ್ನೊಂದು ಶಾಲೆ ಇದೆ, ಆ ಶಾಲೆಗೆ ಹಾಕೊಳ್ಳಿ. ಈ ಹುಡುಗನ ವರ್ತನೆ ಇಲ್ಲಿ ಸರಿ ಇಲ್ಲ, ಇವನು ಶಿಕ್ಷಕಂತರ ಇಲ್ಲಿ ನಡ್ಕೊಂತ ಇಲ್ಲ, ಉಡಾಳಂತರ ನಡ್ಕೊಂತಾನೆ, ದಯವಿಟ್ಟು ಇವನು ಇಲ್ಲಿ ಹಾಕ್ಬೇಡ್ರಿ ಅಂತ ನಾವು ಅವ್ರಿಗೆ ಮನವಿ ಮಾಡ್ಕೊಂಡ್ವಿ. ಯಾರಿಗೆ? ಕಾರ್ಯದರ್ಶಿ ಮನೋಹರ್ ರೆಡ್ಡಿ ಅವರಿಗೆ. ಅಲ್ಲಿಂದ ಸ್ಟಾರ್ಟ್ ಆದ ಇದು ಗೊಂದಲ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಗೊಂದಲ. ಅವರು ಮುಖ್ಯ ಶಿಕ್ಷಕರ ಬಗ್ಗೆ ದೂರ ಹೇಳಿದ್ರು. ಆ ಥರ ನಾವು ಮುಖ್ಯ ಶಿಕ್ಷಕರ ಬಗ್ಗೆ ಏನಾದ್ರು ನಮಗೆ ದೂರ ಕನ್ಫರ್ಮ್ ಆದಲ್ಲಿ ನಾವು ಮುಖ್ಯ ಶಿಕ್ಷಕರು ಬೇಡ ಸರ್, ಯಾಕಂದರೆ ನಮಗೆ ಒಳ್ಳೆ ಶಿಕ್ಷಣ ಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ SPC ಎಲ್ಲ ಬಂದ್ಬಿಟ್ಟು ನಾವು ಮಾತಾಡ್ತಿರೋದು. ದಯವಿಟ್ಟು ನಮಗೆ ಒಳ್ಳೆ ಶಿಕ್ಷಣ ಕೊಡಿಸಿ ಅಂತಂದು ಅವ್ರಿಗೆ ಹೇಳಿದ್ವಿ. ಅವರು ಅದಾದ ನಂತರ ಆಯಿತು ಅಂತಂದುಬಿಟ್ಟು ನಮ್ಮ ಮತ್ತು ಅವ್ರ ಮಧ್ಯೆ ಒಂದು ಸಂಧಾನ ಆಯಿತು. ಸಂಧಾನ ಅಂದ್ಬಿಟ್ಟು ಎಲ್ಲ ವಿಚಾರ ಇದು ಮಾಡಿದ್ಮೇಲೆ ಓಕೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ರು ಸರ್. ಸುದೀರ್ಘವಾಗಿ ಚೆನ್ನಾಗಿ ನಡೀತಾ ಹೋಯ್ತು. 2024-25 ಮತ್ತೆ ಅತಿಥಿ ಶಿಕ್ಷಕನ ಉದ್ದೇಶಪೂರ್ವಕವಾಗಿ ಶಿಕ್ಷಕನ ತೆಗೆದಾಕಿದ್ರು. ಆ ಶಿಕ್ಷಕನ ತೆಗೆದಾಕಿದಾಗ ನಾವು ಅವ್ರಿಗೆ ಸರ್ ಈ ಥರ ಮಾಡಬೇಡಿ, ಒಳ್ಳೆ ಶಿಕ್ಷಕರಿದ್ದಾರೆ ಅವರು, ನಿಮಗೆ ಒಳ್ಳೆ ಶಿಕ್ಷಕರು ಹಾಕಿ, ಇಲ್ಲಾಂದ್ರೆ ಆ ಶಿಕ್ಷಕನ ಮತ್ತೆ ವಾಪಸ್ ತಗೊಂಡ್ಬಿಟ್ಟು ನೀವು ಕ್ಲಾಸ್ ನಡ್ಸೋಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತಂದು ಅವರಲ್ಲಿ ಮನವಿ ಮಾಡ್ಕೊಂಡ್ವಿ. ಆಗ ಒಬ್ಬ ಮಹಿಳೆ ಅನ್ನೋದು ನೋಡ್ದಲೆ ಯಾವ ಒಳ್ಳೆ ಅನ್ನೋ ರೂಪದಲ್ಲಿ ಅವ್ರಿಗೆ ಕೂಡ ಮಾತಾಡಿದ್ರು ಪೋಷಕರಿಗೆ, ಯಾರೋ ಕಾರ್ಯದರ್ಶಿಗಳು. ನಾವೆಲ್ಲ ಪೋಷಕರೆಲ್ಲ ಫೋನ್ ಮಾಡಿ ಇದು ಮಾಡಿದಾಗ ಸರ್ ಈ ಥರ ಸಮಸ್ಯೆ ಇದೆ, ಬಂದು ಕೂತ್ಬಿಟ್ಟು ನಮಗೆ ನಿಭಾಯಿಸ್ಕೊಡಿ, ಶಿಕ್ಷಕನ ತುಂಬಿಕೊಡಿ, ದಯವಿಟ್ಟು ಮಾಡಿಕೊಡಿ ಅಂತ ನಾವು ಅವ್ರಿಗೆ ಭಾಳ ಫೋನ್ ಮುಖಾಂತರ ಕರೆ ಮಾಡಿ ಕೇಳಿದಾಗ ಕೂಡ ಅಸಭ್ಯ ವರ್ತನೆ ಮಾಡಿರೋರು. ಅದಾದ ನಂತರ ನಾವು ಮಕ್ಕಳೆಲ್ಲ ಕರ್ಕೊಂಡ್ಬಿಟ್ಟು ನಾವು ಅವ್ರ ಮನೆ ಮುಂದೆ ಹೋಗಿ ಧರಣಿ ಕೂತಿದ್ವಿ. 2024-25 ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಧರಣಿ ಕೂತು ಸರ್ ದಯವಿಟ್ಟು ನಮಗೆ ಅತಿಥಿ ಶಿಕ್ಷಕನಾಗಲಿ ನೇಮಿಸ್ಬಿಟ್ಟು ನಮ್ಮ ವಿದ್ಯಾಭ್ಯಾಸವನ್ನು ಕುಂಠಿತಗೊಳಿಸದೆ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ಕೊಡ್ಬೇಕು, ದಯವಿಟ್ಟು ಬರಬೇಕು. ಮಾನ್ಯ ಶಾಸಕರು ಕೂಡ ಇದರಲ್ಲಿ ಬಂದ್ಬಿಟ್ಟು ಅವರು ಕೂಡ ಸರ್ ದಯವಿಟ್ಟು ಮಕ್ಕಳ ವಿದ್ಯಾಭ್ಯಾಸ ಜೊತೆಗೆ ನೀವು ಆಟ ಆಡಬೇಡಿ, ಚೆಲ್ಲಾಟ ಆಡಬೇಡಿ, ಬನ್ನಿ ಅಂತಂದರೆ ನಾನು ದೊಡ್ಡ ಜಮೀನ್ದಾರ, ನಾನು ಆ ಥರ ಇದ್ದೀನಿ ಈ ಥರ ಇದ್ದೀನಿ ಅಂತಂದ್ಬಿಟ್ಟು ಅವ್ರು ಇದುವರೆಗೂ ಶಾಲೆಗಾಗಲಿ ಬರಲಿಲ್ಲ. ಅದಾದಮೇಲೆ ಮಾನ್ಯ ಶಿಕ್ಷಕರ ಒಂದು ಇದ್ರ ಮೇಲೆಗೆ ಒತ್ತಾಯದ ಮೇರೆಗೆ ಬಂದ್ಬಿಟ್ಟು ಶಾಲೆಯಲ್ಲಿ ಸುಮಾರು ಒಂದು 3-4 ತಾಸು ಕೂತ್ರೂ ಆ ವ್ಯಕ್ತಿ ಯಾವುದೇ ರೀತಿ ಚೇಂಜಸ್ ಆಗೋ ಥರ ಇಲ್ಲ. ಆ ವ್ಯಕ್ತಿ ಏನಪ್ಪ ಅಂದರೆ ಇಟ್ಲ ಸರ್ಕಾರ ಅವ್ರದ್ದೇ ಫ್ಯಾಮಿಲಿ, ಇದು ಕಮಿಟಿ ಆಗಿದ್ದು ಸರ್ವ ಒಂದು ಇದು ಸಮುದಾಯಗಳಿಂದ ಒಂದು ಕಮಿಟಿ ಆಗಿರೋದು. ಈ ಕಮಿಟಿ ಬಂದ್ಬಿಟ್ಟು ಈಗ ಅವರ ಬರೀ ಫ್ಯಾಮಿಲಿ ಟ್ರೀ ಆಗಿದೆ. ಇದು ಅವರ ಅಣ್ಣನ ಹೆಂಡತಿ, ಅವರ ಅಣ್ಣನ ಮಗಳು, ಅವರ ಮಗ, ಇವರೇ ಎಲ್ಲ ಸದಸ್ಯರು. ಹಳೆಯ ಕಮಿಟಿ ಏನಿತ್ತು ಅವನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟು ಇವರು ಅವ್ರದ್ದೇ ಆದ ಒಂದು ಕಮಿಟಿ ಮಾಡ್ಕೊಂಡ್ಬಿಟ್ಟು ಅವ್ರು ಆಡಿದ್ದೇ ಆಟ, ಅವ್ರದ್ದೇ ಒಂದು ಸರ್ವೋತ್ತಮ, ಯಾವುದೇ ಒಂದು ನಿರ್ಧಾರ ಇಲ್ಲದೆ ಅವ್ರದ್ದೇ ಒಂದು ಏಕ ನಿರ್ಧಾರ ತಗೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ಚಲಾಟ ಆಡ್ತದೆ. ದಯವಿಟ್ಟು ಇದೊಂದು ಕೊರತೆ ನೀಗಿಸ್ಬೇಕಂತಂದು ನಾವು ಈಗ BO ಆಫೀಸಿಗೆ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ. ಅವರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ.
ಇವತ್ತು ಕೂಡ ನಾವು ನೋಟಿಸ್ ಇದು ಒಂದು ಲೆಟರ್ ಕೊಟ್ಟು ಮತ್ತೆ ನಮಗೆ ಆದಷ್ಟು ಬೇಗ ಆ ಸಂಸ್ಥೆ ಆಡಳಿತ ನಡೆಸಕ್ಕೆ ಆಗದೇ ಇದ್ರೆ ದಯವಿಟ್ಟು ನಮಗೆ ಒಂದು KPS ಶಾಲೆಯನ್ನು ಮಾಡಿಕೊಡ್ಬೇಕು ಅಂತಂದು ಮನವಿ ಲೆಟರ್ ಕೂಡ ಕೊಟ್ಟು ಬಂದಿದ್ದೀವಿ ನಾವೀಗ. ವಂಚಿಸಿ ಅಕ್ರಮ ವಹಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ನೆಕ್ಸ್ಟ್, ಶಾಲೆಯ ಸಹ ಶಿಕ್ಷಕರನ್ನು ಎದುರಿಸಿ ಅವರನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಕೊಂಡಿದ್ದಾರೆ ಎಂದು ದೂರಿದ್ದಾರೆ. ಮೂರನೇದು, BO ಕಚೇರಿಯಲ್ಲಿ ಹಣದ ಆಮಿಷ ಒಡ್ಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ತಾನು ಹೇಳಿದಂತೆ ಕೇಳುವ ಹಾಗೆ ಮಾಡಿಕೊಂಡಿದ್ದಾರೆಂದು ದೂರಿದ್ದಾರೆ. ನೆಕ್ಸ್ಟ್, SPC ಕಮಿಟಿಯನ್ನು ತನಗೆ ಬೇಕಾದಂತೆ ರಚಿಸಿಕೊಂಡು ಅದಕ್ಕಾಗಿ ಮಕ್ಕಳಿಲ್ಲದವರನ್ನು SPCಯಲ್ಲಿ ಸೇರಿಸಿಕೊಂಡು ಅವರಿಗೆ ತಿಂಗಳಿಗೊಂದು ಸಾರಿ ಪಾಠ ಕೊಡುತ್ತಾರೆ ಎಂದು ದೂರಿದ್ದಾರೆ. ಮಕ್ಕಳನ್ನು ಮತ್ತು ಸಹ ಶಿಕ್ಷಕರನ್ನು ತಮ್ಮ ಸ್ವಂತ ಕೆಲಸಕ್ಕೆ ಬಳಸಿಕೊಳ್ಳುತ್ತಾರೆ ಹಾಗೂ ಮಕ್ಕಳ ಶೋಷಣೆ ಮಾಡುತ್ತಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಎಲ್ಲ ವಿಷಯದ ಮಾಹಿತಿ ಇದ್ದರೂ ಸಹ ಅವರ ಪರವಾಗಿ ನಿಂತಿರುತ್ತಾರೆ. ಈ ಸಂಸ್ಥೆಯ ದಾಖಲೆಗಳ ಪ್ರಕಾರ 2025-26ನೇ ಸಾಲಿನಿಂದ ಇದುವರೆಗೆ ಶಾಲಾ ಶೈಕ್ಷಣಿಕ ಕಾರ್ಯಕ್ರಮಗಳ ಬಗ್ಗೆ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ಕ್ರಮ ತೆಗೆದುಕೊಳ್ಳದೆ ಅವರೇ ಸ್ವತಃ ಎಲ್ಲ ವಿಷಯಗಳ ಬಗ್ಗೆ ಕ್ರಮವಹಿಸಿ ಕರ್ತವ್ಯ ಸಿಗುತ್ತಾರೆ ಅಂತಂದು ಈ ತರ ಎಲ್ಲ ಸಿಲ್ಲಿ ಮ್ಯಾಟ್ಗಳು ಸರ್. ಅವು ಒಂದು ಸತ್ಯಕ್ಕೆ ಹತ್ರವಾದವಲ್ಲ, ಎಲ್ಲ ಈಗ ಒಂದೇ ಒಂದು ಮ್ಯಾಟ್ರ್ ಐತಿ. ಅವ್ರು ಏನು ಹೇಳಿದ್ರೆ ಆವೇಶಕ್ಕೆ ಒಳಗಾಗಿದ್ದು ಅಂತ ನಮ್ಮ ಘನತೆಗೆ, ನಮ್ಮ SPC ಇದರ ಘನತೆಗೆ ಗೌರವವನ್ನು ನಮ್ಮ ಗೌರವ ವ್ಯಕ್ತಪಡಿಸಿದ್ದಾರೆ. ಅವ್ರು ಯಾರು ಅಂತೇಳಿ ಅವ್ರು ಹೇಳ್ಬೇಕಾದ್ರೆ